everyone fine. ವಾಲ್ಮೀಕಿ ನಿಗಮ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರಗೆ 14 ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ನಾಗೇಂದ್ರನನ್ನ ಪರಪ್ಪನ ಅಗ್ರಹಾರದತ್ತ ಕರೆದೊಯ್ದಿದ್ದಾರೆ ಇಡಿ ಅಧಿಕಾರಿಗಳು. 3ನೇ ಬಾರಿ ಜೈಲು ಸೇರಿದ ಮಾಜಿ ಸಚಿವ ಬಿ ನಾಗೇಂದ್ರ ಈ ಹಿಂದೆ ಅಕ್ರಮ ಗಣಿಗಾರಿಕೆ, ಬೇಲೆಕೇರಿ ಅದಿರು ನಾಪತ್ತೆ ಕೇಸ್ನಲ್ಲೂ ಕೂಡ ಜೈಲಿಗೆ ಹೋಗಿದ್ರು. ಈಗ ವಾಲ್ಮೀಕಿ ನಿಗಮ ಹಗರಣ ಕೇಸ್ನಲ್ಲಿ ಬಂಧನ ಆಗಿದೆ, ಜೈಲು ಪಾಲಾಗಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಆಗಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ. ಒಂದು ಕಡೆಯಲ್ಲಿ SIT ತನಿಖೆಯನ್ನು ಚುರುಕುಪಡಿಸಿದೆ, ಇನ್ನೊಂದು ಕಡೆಯಲ್ಲಿ ಇಡಿ ಕೂಡ ತನ್ನ ತನಿಖೆಯನ್ನು ಮುಂದುವರಿಸಿದೆ. ಸೊ ಇಡಿ ವಾಪಸ್ ತನ್ನ ವಶಕ್ಕೆ ಕೇಳುತ್ತೆ ಅಂತ ಎಲ್ಲರೂ ಭಾವಿಸಿದ್ರು, ಬಟ್ ಹಾಗಾಗಿಲ್ಲ. ಮಾಜಿ ಸಚಿವ ನಾಗೇಂದ್ರಗೆ ಇದೀಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ನಾಗೇಂದ್ರನನ್ನ ಪರಪ್ಪನ ಅಗ್ರಹಾರದತ್ತ ಇಡಿ ಅಧಿಕಾರಿಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಮುಖಾಂತರವಾಗಿ 3ನೇ ಬಾರಿಗೆ ಜೈಲು ಸೇರಿದ್ದಾರೆ ಮಾಜಿ ಸಚಿವ ಬಿ ನಾಗೇಂದ್ರ. ಈ ಹಿಂದೆ ಎಲ್ರಿಗೂ ಗೊತ್ತಿರೋ ಹಾಗೇನೆ ಅಕ್ರಮ ಗಣಿಗಾರಿಕೆ ಮತ್ತು ಬೇಲೆಕೇರಿ ಅದಿರು ನಾಪತ್ತೆ ಈ ಪ್ರಕರಣದಲ್ಲೂ ಕೂಡ ನಾಗೇಂದ್ರ ಜೈಲು ಪಾಲಾಗಿದ್ರು. ಸಾಕಷ್ಟು ತನಿಖೆಯನ್ನ ಎದುರಿಸಿದ್ರು. ಇದೀಗ ಸಚಿವನಾದ ಮೇಲೆ ವಾಲ್ಮೀಕಿ ನಿಗಮದ ಹಗರಣ ಕೇಸ್ನಲ್ಲಿ ಅವರನ್ನ ಬಂಧಿಸಲಾಗಿದೆ. ಸದ್ಯಕ್ಕೆ ಮಾಜಿ ಸಚಿವ ಈಗ ಜೈಲು ಪಾಲಾಗಿದ್ದಾರೆ. ಈ ಮುಖಾಂತರವಾಗಿ 3ನೇ ಬಾರಿಗೆ ಜೈಲಿಗೆ ಹೋಗ್ತಾ ಇದ್ದಾರೆ ಮಾಜಿ ಸಚಿವ ನಾಗೇಂದ್ರ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಾಕಷ್ಟು ಅಕ್ರಮ ನಡೆದಿದೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಅನೇಕ ಅಧಿಕಾರಿಗಳನ್ನ, ಶಾಸಕರನ್ನ, ಮಾಜಿ ಸಚಿವರುಗಳನ್ನ ತನಿಖೆಗೆ ಒಳಪಡಿಸಿದ್ರು. ನಾಗೇಂದ್ರರ ಆಪ್ತರು, ನಾಗೇಂದ್ರ ಅವರ ಮಡಿದಿ ಎಲ್ಲರನ್ನೂ ಕೂಡ ತನಿಖೆಗೆ ಒಳಪಡಿಸಲಾಗಿತ್ತು. ಇವರ ಮನೆಯನ್ನು ಕೂಡ ರೇಡ್ ಮಾಡಲಾಗಿತ್ತು. ಸಾಕಷ್ಟು ಮಹತ್ವದ ದಾಖಲೆಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇತ್ತು. ಇದರ ಬೆನ್ನಲ್ಲೇ ನಾಗೇಂದ್ರ ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನಗೇನು ಅಂತಾನೆ ವಿಷಯನೇ ಗೊತ್ತಿಲ್ಲ, ಯಾಕೆ ನನ್ನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಇದೆಲ್ಲದರ ನಡುವೆ ಇದೀಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಆಗಿದೆ. ಸೊ ವಿಚಾರಣೆ ಎಷ್ಟರ ಮಟ್ಟಿಗೆ ಆಗಿದೆ, ವಿಚಾರಣೆ ಸಂದರ್ಭದಲ್ಲಿ ಏನಾದರೂ ಮಾಹಿತಿ ಸಿಕ್ಕಿದೆಯಾ, ಇದೆಲ್ಲದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗಬೇಕಾಗಿದೆ. ಇಡಿ ಅಧಿಕಾರಿಗಳು ಇದೀಗ ನಾಗೇಂದ್ರರನ್ನ ಪರಪ್ಪನ ಅಗ್ರಹಾರದತ್ತ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರಗೆ 14 ದಿನ ನ್ಯಾಯಾಂಗ ಬಂಧನ ಆಗಿದೆ. ಸೊ ಇಲ್ಲಿವರೆಗೂ ನಡೆದಂತ ತನಿಖೆಯಲ್ಲಿ ಮಹತ್ವದ ಲೀಡ್ ಅನ್ನೋದು ಏನ್ ಸಿಕ್ಕಿದೆ ಅಂತ? ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಅಧಿಕಾರಿಗಳು ಪ್ರಕರಣವನ್ನು ದಾಖಲು ಮಾಡಿಸಿಕೊಂಡು ನಾಗೇಂದ್ರ ಅವರನ್ನು ಬಂಧನ ಮಾಡಿದ್ರು. ಬಂಧನ ಮಾಡಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಹತ್ವದ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕಿದ್ರು. ಅದರಲ್ಲಿ ಪ್ರಮುಖವಾಗಿ ನಾಗೇಂದ್ರ ಅವರು ಬ್ಯಾಂಕ್ ಹಣ ವರ್ಗಾವಣೆ ಮಾಡೋದ್ರ ಬಗ್ಗೆ ಒಂದಿಷ್ಟು ಪ್ರಮುಖವಾದ ಸಾಕ್ಷ್ಯಾಧಾರಗಳು ಪತ್ತೆಯಾಗಿರೋದ್ರ ಬಗ್ಗೆ ನ್ಯಾಯಾಲಯದಲ್ಲೂ ಕೂಡ ಅವರು ಉಲ್ಲೇಖವನ್ನು ಮಾಡಿದ್ರು. ಇಡಿ ಪರ ವಕೀಲರು ಹಾಜರಾಗಿದ್ರು ಅವರು ಕೂಡ. ಅದ್ರ ಜೊತೆಗೆ ಇಡೀ ಪ್ರಕರಣದಲ್ಲಿ ಹಗರಣ ಏನ್ ನಡೀತು, ವಾಲ್ಮೀಕಿ ನಿಗಮದ ಮಂತ್ರಿಗಳೇ ನಾಗೇಂದ್ರ ಆಗಿರುವಂತದ್ದು. ಹೀಗಾಗಿ ಪ್ರತಿಯೊಂದು ಕೂಡ ಅವರ ಗಮನದಲ್ಲಿ ಇತ್ತು ಅಂತ ಅವರೆಲ್ಲೂ ಕೂಡ ಅದನ್ನ ಸಿಕ್ಕಾಕೊಳ್ಳದ ರೀತಿಯಲ್ಲಿ ಟ್ರೈ ಮಾಡಿದ್ರು ಕೂಡ ಅದು ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿದ ಸಾಕ್ಷಿನ ಹೇಗ್ ಬಿಟ್ಟು ಹೋಗ್ತಾರೆ. ಆ ರೀತಿಯಾಗಿ ಇವ್ರ ಪ್ರಕರಣದಲ್ಲಿ ಆಗಿರುವಂತದ್ದು ಏನು ಶಾಂಗ್ರಿಲಾ ಹೋಟ್ಲಲ್ಲಿ ಹೋಗಿರುವಂತದ್ದು ಮತ್ತು ಬ್ಯಾಂಕ್ ಅಕೌಂಟ್ಗಳ ಮುಖಾಂತರ ಹಣಕಾಸನ್ನ ಏನು ಇವರು ವರ್ಗಾವಣೆಯನ್ನ ಮಾಡ್ಕೊಂಡಿದ್ರು. ಸೊ ಅದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಈ ಎಲ್ಲಾ ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ಅವ್ರನ್ನ ಬಂಧನವನ್ನು ಮಾಡಲಾಗಿದೆ ಅಂತ ಹೇಳಿ ನ್ಯಾಯಾಲಯಕ್ಕೆ ರಿಮಾಂಡ್ ಅರ್ಜಿಯನ್ನ ಏನ್ ಕೊಡ್ತಾರೆ, ಆ ರಿಮಾಂಡ್ ಅರ್ಜಿಗಳಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು. ಅದರ ಜೊತೆಗೆ ಆರೋಪಿ ನಾಗೇಂದ್ರಗೆ ಜಾಮೀನನ್ನು ಕೂಡ ಕೊಡಬಾರ್ದು, ಅದನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡ್ಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಒಂದು ವೇಳೆ ಅವರಿಗೆ ಜಾಮೀನು ಸಿಕ್ಕಿದ್ದಾದಲ್ಲಿ ಆತ ಪ್ರಭಾವಶಾಲಿ ಆಗಿದ್ದ ಮಂತ್ರಿ ಆಗಿದ್ದಂತವ್ರು, ಈಗ ಮಾಜಿ ಮಂತ್ರಿ MLA ಆಗಿರುವಂತವ್ರು. ಅದರ ಜೊತೆಗೆ ಸರ್ಕಾರ ಕೂಡ ಅವ್ರದ್ದಿದೆ. ಯಾವುದೇ ಹಂತದಲ್ಲಿ ಇವರು ಹೊರಗೆ ಬಂದ್ರೆ ಸೊ ಇಡೀ ಪ್ರಕರಣದ ಮೇಲೆ ಪ್ರಭಾವ ಬೀರುವಂತ ಸಾಧ್ಯತೆ ಇರುತ್ತೆ, ಸಾಕ್ಷಿಗಳನ್ನ ನಾಶ ಮಾಡುವಂತ ಸಾಧ್ಯತೆಗಳಿದೆ. ಹೀಗಾಗಿ ಅವ್ರಿಗೆ ಎಲ್ಲೂ ಕೂಡ ಜಾಮೀನನ್ನ ಕೊಡಬಾರ್ದು ಅಂತ ಕೂಡ ಮನವಿಯನ್ನ ರಿಮಾಂಡ್ ನಲ್ಲಿ ಉಲ್ಲೇಖವನ್ನ ಮಾಡ್ಕೊಂಡಿರುವಂತದ್ದು. ಅದು ಅಷ್ಟೇ ಅಲ್ಲದೆ ಇಡೀ ಪ್ರಕರಣದಲ್ಲಿ ಮೊದಲು ಓರ್ವ ಆರೋಪಿಯ ಬಂಧನ ಅಷ್ಟೇ ಆಗಿರುವಂತದ್ದು. ಇನ್ನು ಉಳಿದಂತ ಆರೋಪಿಗಳನ್ನ ಬಂಧನ ಮಾಡಬೇಕು ಮತ್ತು ವಿಚಾರಣೆಯನ್ನ ಮಾಡಬೇಕು. ಆದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಕೂಡ SIT ಯನ್ನ ರಚನೆ ಮಾಡಿತ್ತು. SIT ಅಧಿಕಾರಿಗಳು ಸುಮಾರು 13 ಜನ ಆರೋಪಿಗಳನ್ನ ಬಂಧನವನ್ನ ಮಾಡಿ ಅವರು ಕೂಡ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ 2 ಕಡೆ ಪ್ಯಾರಲಲ್ ಆಗಿ ಒಂದೇ ಪ್ರಕರಣದ ಎನ್ಕ್ವೈರಿ ವಿಚಾರಣೆ ನಡೀತಾ ಇದೆ ಮತ್ತು ಆರೋಪಿಗಳ ಬಂಧನ ಆಗ್ತಾ ಇರುವಂತದ್ದು. ಹೀಗೆ ಇದಕ್ಕೆ ಇನ್ನೊಂದಿಷ್ಟು ಪ್ರೋಸೆಸ್ ಸಮಯಾವಕಾಶಗಳು ಬೇಕು ಪ್ರಕರಣದ ತನಿಖೆ ಮತ್ತು ವಿಚಾರಣೆಯನ್ನು ನಡೆಸಲಿಕ್ಕೆ. ಹೀಗಾಗಿ ಆರೋಪಿಗೆ ಯಾವುದೇ ಹಂತದಲ್ಲೂ ಜಾಮೀನನ್ನು ಕೊಡಬಾರ್ದು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ರು. ಅದರಂತೆ 14 ದಿನಗಳ ಕಾಲ ಅವರಿಗೆ ಒಂದು ನ್ಯಾಯಾಂಗ ಬಂಧನಕ್ಕೆ ಈಗಾಗಲೇ ಕೋರ್ಟ್ ಆದೇಶವನ್ನ ಮಾಡಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.